ಮೇಡಮ್, ಈಗ ನೀವು ಹೇಳ್ತೀರಿ ದೊಡ್ಡದಾಗಿ ನೀವೇ ಟೀಕೆ ಮಾಡ್ತಾ ಇದ್ರಿ, ಬರ್ಬಾದಾಗುತ್ತೆ, ದಿವಾಳಿ ಆಗುತ್ತೆ ಅಂತೇಳಿ. ಆಮೇಲೆ ಮೋದಿಗೆ ಗ್ಯಾರಂಟಿ ಅದೇ ಕಾಪಿ ಪೇಸ್ಟ್ ಮಾಡಿದ್ರಿ ನೀವು. ಅಲ್ಲ, ನೈತಿಕತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ನಾಯಕರಿಗೆ, ಬಿಜೆಪಿ ನಾಯಕರಿಗೆ ಪ್ರಶ್ನೆ ಮಾಡಲಿ ಗ್ಯಾರಂಟಿ ಬಗ್ಗೆ. ಇಷ್ಟೊತ್ತು ಕಾಂಗ್ರೆಸ್ ಅವರು ಮಾತಾಡ್ತಾ ಇದ್ರು, ಪಾಪ ಅವರು ಬರೀ ಬಡವರನ್ನ ಮಾತ್ರ ಕೈ ಎತ್ತಿದ್ದಾರೆ, ಬಡವರಿಗೆ ಮಾತ್ರ ಕೊಟ್ಟಿದ್ದೀವಿ. ನೋಡಿ, ಗ್ಯಾರಂಟಿಗಳು ಕೊಡೋದಕ್ಕೆ ನಮ್ಮ ವಿರೋಧ ಇಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಕೆಳಹಂತದ ಜನರ ಜೀವನ ಮಟ್ಟದ ಜೀವನ ಶೈಲಿ ಇಂಪ್ರೂವ್ ಆಗುವಂತಹ ಯೋಜನೆಗಳನ್ನು ರಾಜ್ಯಗಳು ಯೋಚನೆ ಮಾಡಬೇಕು, ಅವರಿಗೆ ಯೂಸ್ ಆಗಬೇಕು, ಡೈರೆಕ್ಟಾಗಿ ದುಡ್ಡು ಹಾಕೋದು ಬೇಡ ಅಂತ ಹೇಳಿದ್ದಾರೆ ಬಿಟ್ಟು, ಬೇರೆ ಇವರು ಏನು ಎಲೆಕ್ಷನ್ ಬರುವಾಗ ಇವರು 5 ಗ್ಯಾರಂಟಿ ಅಂತ ಯಾವ ಥರ ಜನರಿಗೆ ಲಂಚದ ಆಮಿಷ ಒಟ್ಟಿದ್ರು ಆ ಥರದ್ದು ಮಾಡಬಾರ್ದು ಅಂತ ಹೇಳಿದ್ದಾರೆ. ಒಂದು ಮಾತಿಲ್ಲಿ ನಾನು ಪ್ರಸ್ತಾಪಿಸ್ತೀನಿ. ಅವ್ರು ಹೇಳ್ತಾ ಇದ್ರು ನಾವೆಲ್ಲರಿಗೂ ಕೊಟ್ಟಿಲ್ಲ ಅಂತ. ಈ ರಾಜ್ಯದ ಜನ ವೀವರ್ಸ್ ಇದನ್ನು ಒಪ್ಕೋತಾರೆ. ಮಾದೇವಪ್ಪಗೂ ಫ್ರೀ ನಿಮಗೂ ಫ್ರೀ ಅಂತ ಹೇಳಿದ್ದು ಅದು ಟ್ರೋಲ್ ಆಗಿದೆ, ಎಲ್ಲರಿಗೂ ಮನಸ್ಸಲ್ಲಿದೆ. ಕಾಕಾ ಸಾಹೇಬಗೂ ಫ್ರೀ ಎಲ್ಲರೂ ಹೇಳಿದ್ದಾರೆ. ನಾವು ಒಂದ್ ನಿಮಿಷ ನಂಗೆ ಮಾತಾಡಕ್ಕೆ ಅವ್ರ ಹೆಂಡತಿಯರಿಗೂ ಫ್ರೀ ಅಂತ. ನಿಜವಾಗ ಅವ್ರ ಹೆಂಡತಿ ಮಿನಿಸ್ಟರ್ ಹೆಂಡತಿಯರಿಗೂ ಬೇಕಾಗುತ್ತಾ ಇದು ಅಲ್ವಾ? ಅವ್ರು ಹೇಳಿರೋದು ಮಾತ್ರ ಅಲ್ಲ, ಜನರ ಟ್ಯಾಕ್ಸ್ ದುಡ್ಡು ಅಶಕ್ತರಿಗೆ, ಅಸಹಾಯಕರಿಗೆ, ಯಾರಿಗೆ ಅವಶ್ಯಕತೆ ಇದೆಯಾ ಅವ್ರಿಗೆ ಕೊಡಬೇಕು. ನಾವು ಕೊಟ್ಟಿದ್ದೀವಿ. ಯಾವ ಥರ ಕೊಟ್ಟಿದ್ದೀವಿ? ಯಾರಿಗೆ BPL ಕಾರ್ಡ್ ಇದೆ, ಯಾರು ಅಶಕ್ತರಿದ್ದಾರೆ, ಯಾರು ಅಸಹಾಯಕರಿದ್ದಾರೆ, ಯಾರಿಗೆ ಇದರ ಅವಶ್ಯಕತೆ ಇದೆ ಅವ್ರಿಗೆ ಕೊಟ್ಟಿದ್ದೀವಿ, ಅವರನ್ನು ಹುಡುಕಿ ಕೊಟ್ಟಿದ್ದೀವಿ. ಅದು ಅಲ್ಲದೆ ನಾವು ಬೇಕಾದ್ರೆ ಅದನ್ನು ನೀವು ಸಮಯ ಕೊಟ್ಟರೆ ಏನೇನು ಎಷ್ಟೆಷ್ಟು ಎಲ್ಲೆಲ್ಲಿ ಕೊಟ್ಟಿದ್ದೀವಿ ಅಂತಲೇ ಹೇಳ್ತೀವಿ. ನೋಡಿ, ಗ್ಯಾರಂಟಿ ನೀವು ಕೊಟ್ಟಿದ್ದೀರಿ, ಕಾಪಿ ಮಾಡಿದ್ರಿ, ನಮಗೆ ಅಂತ ದರ್ದಿಲ್ಲ. ನಿಮಗೆ ಒಂದೇ ಒಂದು ಅಜೆಂಡಾ ಏನಂದ್ರೆ ಎಲೆಕ್ಷನ್ ಅಲ್ಲಿ ವಿನ್ ಆಗಿ ಬರೋದು. ಒಂದು ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ. ಏನು ನೋಡಿ, ಇತ್ತೀಚೆಗೆ ನೀವೊಂದು ಸಾಲ ಮನ್ನಾ ಮಾಡಿದ್ರಿ ಸರ್, ಸಂತೋಷ. ಮುಸಲ್ಮಾನರ ಯಾರು ಅವ್ರಿಗೆ ಸಾಲ ಮನ್ನಾ ಮಾಡಿದ್ರೆ ಖಂಡಿತ ನಮ್ಗೆ ಬೇಸರ ಇಲ್ಲ, ಸಾಲ ಮನ್ನಾ ಮಾಡಿ. ಆದರೆ ಒಂದು ಅಲ್ಪಸಂಖ್ಯಾತ ನಿಗಮಕ್ಕೆ ಸಾಲ ಮನ್ನಾ ಮಾಡಿದ್ದೀರಾ? ಯಾಕೆ ದೇವರಾಜ ಅರಸು ನಿಗಮ ಏನಾಯಿತು? ಅಂಬೇಡ್ಕರ್ ನಿಗಮ ಏನಾಯಿತು? ಬೇರೆ ಹಿಂದುಳಿದ ವರ್ಗದ ನಿಗಮಗಳು ಏನಾಯ್ತು? ನಾನಿಲ್ಲಿ ನೋಡಿ, ಯಾಕೆ ಅಲ್ಪಸಂಖ್ಯಾತರು ಕೊಟ್ಟಿದ್ದೀರಾ ಅಂತ ನಾನು ಕೇಳ್ತಾ ಇಲ್ಲ. ನೀವು ಕೊಟ್ಟಿದ್ದು ಇದು ಗ್ಯಾರಂಟಿ ಇಲ್ಲ. ಒಂದು ವರ್ಡ್ ಮಾತಾಡಿಲ್ಲ, ನೀವೇನೇ ಮಾತಾಡಿದ್ರು ಮೇಂಟೈನ್ ಮಾಡಿ. ನೀವು ನೋಟ್ ಮಾಡ್ಕೊಳ್ಳಿ ಸರ್, ಯಾವ ದಾರಿ ತಪ್ಪುವಳಿಕೆ ನಾನು ಹೇಳಿದ ಮಾತುಗೆ ನಾನು ಬದಲಾಗಿದ್ದೀನಿ. ಅಲ್ಪಸಂಖ್ಯಾತ ನಿಗಮಕ್ಕೆ 840 ಕೋಟಿ ಬಡ್ಡಿನ ಮನ್ನಾ ಮಾಡಿದಾಗ ಬೇರೆಯವರು ಇಲ್ಲಿ ಅದು ಅಷ್ಟಕ್ಕೆ ಮುಗ್ದಿಲ್ಲ. ಗ್ಯಾರಂಟಿ ಬಗ್ಗೆನೇ ಮಾತಾಡೋಣ ಸರ್. ಇವತ್ತು ನಿನ್ನೆ ಪೇಪರ್ ಅಲ್ಲಿ ಇತ್ತು ಸರ್, ಅನಾಥ ಮಕ್ಕಳು 26,334 ಅನಾಥ ಮಕ್ಕಳಿಗೆ ಕೊಡಬೇಕಾಗಿರುವಂತ ಮಾಶಾಸನ 7 ತಿಂಗಳಿಂದ ಬಂದಿಲ್ಲ. ಸರಿಸುಮಾರು 74 ಕೋಟಿ 7 ತಿಂಗಳಿಂದ ಬಂದಿಲ್ಲ. ಇವತ್ತು ನಾವು ಶಕ್ತಿ ಯೋಜನೆ ನೋಡಿ, ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಹೋಗ್ತಾರೆ, ನಂಗೆ ಖಂಡಿತ ತಕರಾರಿಲ್ಲ, ಎಲ್ಲರೂ ಹೋಗ್ಲಿ. ಆದರೆ ಆ ಬಸ್ಸಿನ ಪರಿಸ್ಥಿತಿ ಏನಾಗಿದೆ, ಆ ನಿಗಮಗಳಿಗೆ ಕೊಡಬೇಕಾಗಿದೆ 4,334 ಕೋಟಿ ಏನಾಗಿದೆ, ಅಥವಾ ಅಲ್ಲಿರೋ ನೌಕರರ ಗತಿ ಏನಾಗಿದೆ, ಅಲ್ಲಿರೋ ಗ್ರಾಚ್ಯುಟಿ ಫಂಡ್ ಏನಾಗಿದೆ, ಅದ್ರ ಬಗ್ಗೆನೂ ಗಮನ ಹರಿಸಬೇಕಲ್ವಾ? ನೀವೇನೋ ನಾವು ಎಲೆಕ್ಷನ್ ಅಲ್ಲಿ ಹೇಳಿದೀವಿ, ಮುಂದೆ ಎಲೆಕ್ಷನ್ ಬರುತ್ತೆ ಅದಕ್ಕೆ ನಾವು ಕೊಡ್ತೀವಿ ಅಂತ ಅಲ್ಲ. ಇರಿ ಸರ್, ಮಾತಾಡ್ತೀನಿ ಸರ್. ಆಯ್ತು ಸರ್, ನೀವು ಗ್ಯಾರಂಟಿ ಕೊಡದೇನೆ ಬೀದಿನಲ್ಲಿ ಹೋರಾಟ ಮಾಡ್ತೀರಾ? ಅದನ್ನೇ ನಾನು ಹೇಳಿರೋದು. ನನ್ನ ಮೊದಲ ನಾನು ಡಬಲ್ ಸ್ಟ್ಯಾಂಡ್ ಇಲ್ಲ, ಖಂಡಿತ ನನ್ನ ಡಬಲ್ ಸ್ಟ್ಯಾಂಡ್ ಇಲ್ಲ. ನಾನು ಹೇಳುದು ಯಾವತ್ತಿಗೂ ನಾವು ಕೊಟ್ಟಿರೋದು ಅಸಹಾಯಕರಿಗೆ, ಅಶಕ್ತರಿಗೆ, ಯಾರಿಗೆ ಅವಶ್ಯಕತೆ ಇದೆ ಈಗಲೂ ನಾನು ಹೇಳ್ತಾ ಇದ್ದೀನಿ. ನೋಡಿ, ಈಗ 2,000 ರೂಪಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀವು ರಾಜೀನಾಮೆ ಕೇಳ್ಬೇಕ್ರಿ. 30 ಸೆಕೆಂಡ್ ಕೊಡಿ ಪ್ರಭು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ರಾಜೀನಾಮೆ ಯಾಕೆ ಕೇಳ್ಬೇಕಂತ ಹೇಳ್ತೀನಿ ಕೇಳಿ. ಇತ್ತೀಚೆಗೆ ನಿನ್ನ 50 ವರ್ಷ ಇದಕ್ಕೆ ಅವರೊಂದು ಬ್ಯಾನರ್ ಮಾಡಿಸಿದ್ದಾರೆ, 67,000 ಬ್ಯಾನರ್ ಆರ್ಡರ್ ಕೊಟ್ಟಿದ್ದಾರೆ. 250 ರೂಪಾಯಿ 300 ರೂಪಾಯಿ ಬ್ಯಾನರ್, ಅತಿ ಹೆಚ್ಚಂದ್ರೆ 500 ರೂಪಾಯಿ 998 ರೂಪಾಯಿ ಆ ಬ್ಯಾನರ್ಗೆ ಹಾಕಿದ್ದಾರೆ. ಅದ್ರಲ್ಲೂ ಇವರು ಭ್ರಷ್ಟಾಚಾರ. ಒಂದು ಬ್ಯಾನರ್ ಅಲ್ಲ, ಅರ್ಥ ಆಗ್ತಿಲ್ಲ ಇವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಅಂತ. 50 ವರ್ಷದ ಇದಕ್ಕೆ 67,000 ಅಂಗನವಾಡಿಗೆ ಬ್ಯಾನರ್, 67,000 ಬ್ಯಾನರ್ ಯಾರು ಹಾಕ್ಸಲ್ಲ. ಅದಕ್ಕೆ ಮಾಹಿತಿ ಕೊರತೆ ಇದೆ, ನೋಡ್ಕೊಳ್ಳಿ. ಅಷ್ಟೇ ಆಯ್ತಲ್ಲ, ಕೋಲಾರದಲ್ಲಿ ಜಿಲ್ಲಾ ಅಲ್ಲ, ಇವಾಗ ನೀವು MLA ಸಿಗಾಕೊಂಡಿದ್ದಾರೆ ಅದನ್ನ ಮಾತಾಡಿ ಸರ್. ಅದ್ರ ಬಗ್ಗೆ ಮಾತಾಡೋಣ ಸರ್. ವಿಜೇಂದ್ರ ರಾಜೀನಾಮೆ 5 ಲಕ್ಷ
ನೋಡಿ, ನೀವು ವಿರೋಧ ಪಕ್ಷದಲ್ಲಿ see, ಇದ್ದಾಗ ಮಾತಾಡಕ್ 5 ಲಕ್ಷ ಬಿಟ್ರೆ ಲಂಚ ಮಾತಾಡ್ತೀನಿ. ತಗೊಂಡಿದ್ದೀರಾ? ಮೇಡಮ್ ಬರ್ತೀನಿ. ಬರೀ ಪ್ರಶ್ನೆ ಆಡಳಿತ ಕೇಳಿದ್ರೆ ಪಕ್ಷದಲ್ಲಿ ನಾನು ಕೇಳಿದ ಫೋನ್ ಮಾಡಿ, ಮತ್ತೆ ನಾನು ಕೇಳಿದ ಅಲ್ಲ, ಉತ್ತರ ಕೊಡ್ತೀನಿ. ಅದೇ ಲಮಾಣಿ ಅವ್ರದ್ದು ಒಂದ್ example ನಿಮಿಷ, ಕೊಡ್ತಾ ಇದ್ದಾರೆ. ಅದನ್ನ ಮಾತಾಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ರಾಜೀನಾಮೆ ಒಂದ್ ನಿಮಿಷ. ಕೇಳ್ತೀರಾ? ಲಮಾಣಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣಕ್ಕೋಸ್ಕರ ಆಯ್ತು. ವಿಜಯೇಂದ್ರ ಒಂದ್ ನಿಮಿಷ. ರಾಜೀನಾಮೆ ಕೊಡ್ಬೇಕು ಒಂದ್ ನಿಮಿಷ. ಅವಾಗ. ಮೇಡಮ್ ಬರ್ತೀನಿ. ಪ್ರಭು, ನೀವು ಮಾತಾಡ್ಬಿಟ್ಟಿಲ್ಲ, ನಾನು ಅವಾಗದೇ ಇಬ್ರು ನೀವು ತಡೆದ್ರೆ ನಾವು ಎಲ್ಲಿ ಮಾತಾಡಿ ಬರ್ತೀನಿ, ಒಂದ್ ಖಂಡಿತ. ಸೆಕೆಂಡ್, ಒಂದು 30 ಸೆಕೆಂಡ್ ಕೊಡಿ. Yes. ಇವಾಗ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು 1ನೇ ತಾರೀಕು ಬಜೆಟ್ ಮಂಡನೆ ಮಾಡಕ್ಕೆ ಹೋಗಿದ್ದಾರೆ. 7.5 ಲಕ್ಷ ಕೋಟಿ ಆಲ್ರೆಡಿ ಸಾಲ ಇದೆ. 5 ಲಕ್ಷ ಕೋಟಿ ಮಾನ್ಯ ಸಿದ್ದರಾಮಯ್ಯನವರು ಮಾಡಿರೋದೇ ಸಾಲ ಇದೆ. ಅದರ ಜೊತೆಗೆ ಅವರು ಲಾಸ್ಟ್ ಟೈಮ್ ಕಳೆದ ಬಾರಿ 4,16,000 ಸರಿಸುಮಾರು 4,16,000 ಕೋಟಿ ಬಜೆಟ್ ಮಂಡನೆ ಮಾಡಿದ್ದಾರೆ. 56,000 ಅವ್ರ ಬಜೆಟ್ ನಮ್ಮ ಭಾಗ್ಯಗಳಿಗೆ ಕೊಡಿ. ಉಳಿದಿರೋ ದುಡ್ಡು ಇರ್ಬೇಕಲ್ಲ, ಯಾಕೆ ಸಾಲ ಜನರಿಗೆ ಅರ್ಥ ಆಗ್ಬಾರ್ದು ಅಂತ ಮಾತಾಡ್ತಿದ್ದೀವಿ. ಸಾಲ ಮಾಡಿದ್ರಿ, ಸಾಲ ಮಾಡಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನ್ ಮಾಡಿದೀರಾ? ಏನಾದ್ರೂ ಒಂದು GST ಸಂಗ್ರಹಣೆ ಎಷ್ಟಾಗಿದೆ? ಬರ್ತೀನಿ, ಅದಕ್ಕೆ ಉತ್ತರ 20,000 ಕೋಟಿ ಕೇಂದ್ರ ಸರ್ಕಾರದಿಂದ ತರಿಸ್ತಾ ಇಲ್ಲ. ನೀವ್ ಯಾಕೆ 20,000 ಕೋಟಿ ನಮ್ಗೆ ನಮ್ಮ ಹಣ ತಗೊಂಡ್ಬಂದು ಕೊಡ್ತಾ ಇಲ್ಲ? ವಾಪಸ್ ಬರ್ತೀನಿ. ಒಂದು ನಿಮಿಷ, ಒಂದು 30 ಸೆಕೆಂಡ್ ಆದ್ರೂ ಮಾತಾಡ ಬಿಡ್ಬೇಕು. ಅಲ್ಲ, ಈಗ ಕೇಂದ್ರದ ಪಾಲನೆ ಕೇಳ್ತಾ ಇದ್ದಾರೆ. ನೆರೆ ಪರಿಹಾರ GST ಮಾತಾಡ್ತೀನಿ. 1,394 ಕೋಟಿ ಅಡಿಷನಲ್ ಪರಿಹಾರ ಕೊಟ್ಟಲ್ಲ, ಏನ್ ಮಾಡಿದ್ರಿ? 1,340 ಕೋಟಿ ಎಲ್ಲಿ ಕೊಟ್ಟಿದ್ದೀರಾ? 700 ಕೋಟಿ ಕೊಟ್ಟಿರೋದು. ನಿಮ್ಮ ಯಡಿಯೂರಪ್ಪ ಇದ್ದಾಗ ಕಣ್ಣೀರ್ ಹಾಕ್ಬಿಟ್ರು. ಮಾಹಿತಿ ಕೊಡ್ತಾ ಇಲ್ಲ. ಯಡಿಯೂರಪ್ಪ ಯಾಕೆ ಸತ್ತಿದ್ದು? ನರೇಂದ್ರ ಮೋದಿ ಮುಂದೆ ಯಾಕೆ ಕಣ್ಣೀರ್ ಹಾಕಿದ್ದು? ಯಡಿಯೂರಪ್ಪ ಅವ್ರು ಯಾಕೆ ಕಣ್ಣೀರ್ ಹಾಕಿದ್ರು? 3,000 ಕೋಟಿ ಹೌದು ನಿಮ್ಮ ಬಂದಿದೆ. ಸರ್ ಬರ್ತೀನಿ, ಒಂದು ಬೇರೆ ಸಮಯ ಇದೆ ನನಗೆ. ಬರ್ತೀನಿ ಮೇಡಮ್, ಬರ್ತೀನಿ ಒಂದು ನಿಮಿಷ. ಒಂದು ಭಾಗ್ಯ ಅನ್ನುವ ಒಂದು ಯಾರು ನಮ್ಮ ಗ್ರಂಥಪಾಲಕಿ ಬರ್ದಿಟ್ಬಿಟ್ಟು ಸ್ಯಾಲರಿ ಬಂದಿಲ್ಲ ಅಂತ ಯಾಕೆ ಸತ್ರು? 143 ಜನ ಸ್ಮಶಾನದಲ್ಲಿ ಕೆಲಸ ಮಾಡೋರು 10 ತಿಂಗಳ ಸ್ಯಾಲರಿ ಬಂದಿಲ್ಲ ಅಂತ ಯಾಕೆ ಹೇಳಿದ್ರು? ನಿಮ್ಮ ಸರ್ಕಾರದಲ್ಲಿ ಆಗಿದೆ. ಸಂಬಳ ಕೊಡದೆ ಕಸ ವಿಲೇವಾರಿ ಯಾಕೆ ಆಗ್ತಾ ಇಲ್ಲ? ಗುಂಡಿಗಳು ಮುಚ್ಚಿದಾಗ ಯಾಕೆ ಮಾಡ್ತಾ ಇಲ್ಲ? ಬರ್ತೀನಿ, ಉತ್ತರ ಮೇಡಮ್, ಉತ್ತರ ತಗೋಣ. 4,16,000 ಕೋಟಿ ಬಜೆಟ್ ಮಂಡನೆ ಮಾಡಿದ್ರು, ಭಾಗ್ಯಕ್ಕೆ ಸಪರೇಟ್ ಇಟ್ಟಿದ್ರು ಕೂಡ ಸರ್ಕಾರಿ ನೌಕರರಿಗೆ ಸರಿಯಾಗಿ ಸಮಯಕ್ಕೆ ಸ್ಯಾಲರಿ ಯಾಕೆ ಬರ್ತಾ ಇಲ್ಲ? ಅಥವಾ ನಿಗಮಗಳಿಗೆ ಯಾಕೆ ಸರಿಯಾಗಿ ಕೊಡ್ತಾ ಇಲ್ಲ? ಪ್ರತಿ ನಿಗಮದಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಪ್ರಶ್ನೆ ಮಾಡೋಣ ಸರ್. ಉತ್ತರ ತಗೋಣ, ಒಂದು ಬ್ರೇಕ್ ಸಮಯ.